ಕೆರೂರಲ್ಲಿ ನಡೆದ ಆರ್ಎಸ್ಎಸ್ ಶತಾಬ್ದಿ ಆಕರ್ಷಕ ಪಥ್ ಸಂಚಲನ. ವಿಜಯದಶಮಿ ಅಂಗವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಶನಿವಾರ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕೆರೂರ ಪಟ್ಟಣದಲ್ಲಿ ಆಕರ್ಷಕ ಸಂಘ ಶತಾಬ್ದಿ ಗಣವೇಷಧಾರಿಗಳ ಪಥ ಸಂಚಲನ ನಡೆಯಿತು. ಪಟ್ಟಣದ ಎ.ಆರ್. ಹಿರೇಮಠ್ ಮಹಾವಿದ್ಯಾಲಯದ ಆವರಣದಿಂದ ಸಂಜೆ 4 ಗಂಟೆಗೆ ಆರಂಭವಾದ ಶಿಸ್ತಿನ ಪಥ ಸಂಚಲನ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ಬಾಲ ಗಣವೇಷಧಾರಿಗಳು ನೋಡುಗರ ಗಮನ ಸೆಳೆದರು. ಪಟ್ಟಣದ ಬೀದಿಯುದ್ದಕ್ಕೂ ಕಟ್ಟಿದ್ದ ಕೇಸರಿ ಧ್ವಜ, ಕೇಸರಿ ತೋರಣಗಳು ನೋಡುಗರನ್ನು ಆಕರ್ಷಿಸಿತು. ಮಾರ್ಗದುದ್ದಕ್ಕೂ ಕೇಸರಿ ಬಣ್ಣದ 100 ಕಮಾನುಗಳು, ರಸ್ತೆ ಮೇಲೆ ಬಿಡಿಸಿದ ರಂಗೋಲಿ ಗಮನ ಸೆಳೆದವು. ಪಟ್ಟಣದ ಬೀದಿಗಳಲ್ಲಿ ಸುಮಾರು 30ಕ್ಕೂ ಹೆಚ್ಚು ಕೇಸರಿ ಪ್ರವೇಶ ದ್ವಾರಗಳನ್ನು ನಿರ್ಮಿಸಿ ಕೇಸರಿ ತೋರಣಗಳಿಂದ ಅಲಂಕಾರ ಮಾಡಲಾಗಿತ್ತು. ಹೆದ್ದಾರಿ ಮಾರ್ಗವಾಗಿ ಅಂಬೇಡ್ಕರ್ ಸರ್ಕಲ್, ವಾಲ್ಮೀಕಿ ಬಡಾವಣೆ, ರಾಚೋಟೇಶ್ವರ ದೇವಸ್ಥಾನ, ಬಸ್ ನಿಲ್ದಾಣ, ಕಿಲ್ಲಾ ಓಣಿ, ನ್ಯಾಗಡಿ ಓಣಿ, ಬನಶಂಕರಿ ದೇವಸ್ಥಾನ, ಪತ್ತಾರ್ ಕಟ್ಟಿ ಮೂಲಕ ಪುನಃ ಹಿರೇಮಠ್ ಶಾಲೆ ಮೈದಾನಕ್ಕೆ ಬಂದು ಸೇರಿತು. ಸುಭಾಷ್ಚಂದ್ರ ಬೋಸ್, ವಲ್ಲಭಭಾಯಿ ಪಟೇಲ್, ಶ್ರೀರಾಮನ, ಸಾವರ್ಕರ್, ಬಸವಣ್ಣ, ಶ್ರೀ ಸಂಘದ ಸಂಸ್ಥಾಪಕ ಗುರೂಜಿ ಅವರ ಭಾವಚಿತ್ರಗಳನ್ನು ಹಾಕಲಾಗಿತ್ತು. ಮಹಿಳೆಯರು ತಮ್ಮ ಮನೆಯ ಮುಂದುಗಡೆ ಬಣ್ಣ ಬಣ್ಣದ ರಂಗೋಲಿ ಬಿಡಿಸಿ ಗಣವೇಷಧಾರಿಗಳಿಗೆ ಅದ್ದೂರಿ ಸ್ವಾಗತ ಕೋರಿದರು. ಡಾಕ್ಟರ್ ಬಸವರಾಜ್ ಬೊಂಬ್ಲೆ, ರಾಘು ಕಂದಕೂರ, ಶಿವಪ್ಪ ಹೆಬ್ಬಳ್ಳಿ, ಗೋಪಾಲಪ್ಪ ಮದಿ, ಅರುಣ ಕಟ್ಟಿಮನಿ, ಹನುಮಂತ್ ಪ್ರಭಾಕರ್, ಪರಶುರಾಮ ಮಲ್ಲಾಡದ, ರಾಚಣ್ಣ ಕುಂಬಾರ, ಮಂಜುನಾಥ್ ನಾಯ್ಕರ್, ಅಶೋಕ್ ಶೆಟ್ಟಿ, ಯಶವಂತ್ ಗುಲಗಂಜಿ, ಪ್ರೀತಂ ಸಾಲಿ, ರಾಚಣ್ಣ ಗುಲಗಂಜಿ ಸೇರಿ ಮತ್ತಿತರರು ಸೇರಿ 700ಕ್ಕೂ ಅಧಿಕ ಜನರು ಗಣವೇಷ ಧರಿಸಿದ್ದರು. ಪುಟ್ಟ ಮಕ್ಕಳು ಸ್ವತಂತ್ರ ಹೋರಾಟಗಾರರ ವೇಷ ಧರಿಸಿ ಗಮನ ಸೆಳೆದರು. ಬಾಗಲಕೋಟೆ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ್ ಗೋಯಲ್ ನಿರ್ದೇಶನದಲ್ಲಿ ಸಿಪಿಐ ಕರಿಯಪ್ಪ ಬನ್ನೆ, ಪಿಎಸ್ಐ ಭೀಮಪ್ಪ ರಬಕವಿ, ಐಎಂ ಹಿರೇಗೌಡರ ಸೂಕ್ತ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದರು.